ರಾಜ್ಯಕ್ಕೆ ತಮಿಳುನಾಡು ಸಿಎಂ ವಿಜಯ್ ಆಗಮನ ಹಿನ್ನೆಲೆ ವಿಧಾನಸೌಧದ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಿದ್ದಾರೆ ಪೊಲೀಸರು. ವಿವಿಐಪಿ ಸಂಚಾರ ಮಾರ್ಗವನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಆಗಸ್ಟ್ 3ಕ್ಕೆ ರಾಜ್ಯಕ್ಕೆ ತಮಿಳುನಾಡು ಸಿಎಂ ವಿಜಯ್ ಆಗಮನ ಆಗುತ್ತೆ. ಅದರ ಹಿನ್ನೆಲೆ ವಿಧಾನಸೌಧದ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಿದ್ದಾರೆ ಪೊಲೀಸರು. ವಿವಿಐಪಿ ಸಂಚಾರ ಮಾರ್ಗವನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಡಿಸಿಪಿ ಹಾಗೂ ಎಸಿಪಿ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಂದ ಖಾತ್ರಿ ಪಡೆಯಲಾಗಿದೆ. ವಿಧಾನಸೌಧದ ಸುತ್ತಮುತ್ತ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಿದೆ. ಇನ್ನು ಸುಗಮ ಸಂಚಾರ ಭದ್ರತೆಗಾಗಿ ಪೊಲೀಸರು ಸಜ್ಜಾಗಿದ್ದಾರೆ. ಒಂದ್ ಕಡೆ CWRC ಆದೇಶವನ್ನು CWMA ಎತ್ತಿ ಹಿಡಿದಿದೆ. ಇದರಿಂದ ಇನ್ನಷ್ಟು ಪ್ರತಿಭಟನೆಗಳು ಜಾಸ್ತಿ ಆಗೋ ಹಂತ ಇದೆ. ಮೇಲೆ ಆಗಸ್ಟ್ 3ಕ್ಕೆ ರಾಜ್ಯಕ್ಕೆ ತಮಿಳುನಾಡು ಸಿಎಂ ವಿಜಯ್ ಆಗಮನ ಆಗುತ್ತೆ. ಸೊ ಇದರಿಂದ ಭದ್ರತೆ ಮತ್ತಷ್ಟು ಬಿಗಿಗೊಳಿಸಲೇಬೇಕಾದಂತಹ ಪರಿಸ್ಥಿತಿ ಪೊಲೀಸರಲ್ಲಿದೆ. ಸೊ ವಿವಿಐಪಿ ಸಂಚಾರ ಮಾರ್ಗವನ್ನು ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಡಿಸಿಪಿ ಹಾಗೂ ಎಸಿಪಿ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ರಾಜ್ಯಕ್ಕೆ ತಮಿಳುನಾಡು ಸಿಎಂ ವಿಜಯ್ ಆಗಮನ ಆಗುತ್ತೆ ಆಗಸ್ಟ್ 3ರಂದು. ವಿಧಾನಸೌಧದ ಭದ್ರತೆ ಮತ್ತಷ್ಟು ಬಿಗಿಗೊಳಿಸಿದ್ದಾರೆ ಪೊಲೀಸರಿಂದ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಸ್ವಾಮಿ, ಇದೀಗ CWMA ಆದೇಶವನ್ನು CWMA ಏನಿದೆ ಅದು CWRC ಆದೇಶವನ್ನು ಎತ್ತಿ ಹಿಡಿದಿರೋದು. ಇದೇ ಸಂದರ್ಭದಲ್ಲಿ ಆಗಸ್ಟ್ 3ಕ್ಕೆ ತಮಿಳುನಾಡಿನ ಸಿಎಂ ವಿಜಯ್ ಕೂಡ ಆಗಮನ ಆಗ್ತಾ ಇದೆ. ಇದರಿಂದ ವಿಧಾನಸೌಧದ ಭದ್ರತೆ ಕೂಡ ಹೆಚ್ಚಿಗೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಿದ್ದಾರೆ ಪೊಲೀಸರು ಸ್ವಾಮಿ? ಮಲ್ಲಿಕಾರ್ಜುನ್, ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡಬೇಕೆಂಬ ಆದೇಶ ಈಗ ಆಗಿರುವಂಥದ್ದು. ಒಂದು ಕಡೆ ಕಾವೇರಿ ನದಿ ನಿಯಂತ್ರಣ ಸಮಿತಿಯಿಂದ ಆದೇಶ ಆಗಿತ್ತು. 3,500 ಕ್ಯೂಸೆಕ್ಸ್ ನದಿ ನೀರನ್ನು ಬಿಡಬೇಕು 15 ದಿನಗಳ ಕಾಲ ಅಂತ ಮೇಲ್ಮನವಿ ಸಲ್ಲಿಸಿದ್ರು ಕೂಡ ಅಲ್ಲೂ ಕೂಡ ನಿರ್ವಹಣಾ ಪ್ರಾಧಿಕಾರದಲ್ಲೂ ಕೂಡ ಈಗ ತಮಿಳುನಾಡು ಪರವೇ ಆದೇಶ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರು ಹಾಗೂ ಮಂಡ್ಯ, ಶ್ರೀರಂಗಪಟ್ಟಣ ಸೇರಿದಂತೆ ಬೆಂಗಳೂರು ಹಲವು ಕಡೆ ಸಾಕಷ್ಟು ಕಟ್ಟೆಚ್ಚರಗಳನ್ನು ವಹಿಸ್ತಾ ಇರ್ತಾರೆ. ಈಗಾಗಲೇ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ಪಡೆದಿರುವಂಥದ್ದು. ಅಂದರೆ ಒಂದು ಕಡೆ ಪ್ರತಿಭಟನೆಗಳ ಕರೆಗಳನ್ನು ಕೊಟ್ಟಿರುವಂಥದ್ದು, ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇರೋಂಥದ್ದು. ಜೊತೆಗೆ ಈ ಆದೇಶದ ಬೆನ್ನಲ್ಲೇ ತಮಿಳುನಾಡು ಸಿಎಂ ವಿಜಯ್ ರಾಜ್ಯಕ್ಕೆ ಆಗಮಿಸ್ತಾ ಇದ್ದರು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮೇಕೆದಾಟು ಯೋಜನೆ ಸೇರಿದಂತೆ ಕಾವೇರಿ ನದಿ ನೀರಿನ ಹಂಚಿಕೆ ಸಂಬಂಧಪಟ್ಟಂತೆ ಇಬ್ಬರು ಸಿಎಂಗಳು ಒಂದು ಮಾತುಕತೆ ಆಡಬೇಕು, ಮಾತುಕತೆಯ ಮೂಲಕ ಸಮಸ್ಯೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋದು ಕೂಡ ನಿರ್ಧಾರ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಿಎಂ DK ಶಿವಕುಮಾರ್ ತಮಿಳುನಾಡು ಸಿಎಂ ಅವರಿಗೆ ಪತ್ರವನ್ನು ಬರೆದಿದ್ರು. ಬರೆದ ಬಳಿಕ ಇಬ್ಬರು ಸಿಎಂಗಳು ಮಾತುಕತೆಗೆ ಕೂಡ ಒಪ್ಕೊಂಡಿದ್ರು. ಈಗಾಗಲೇ ವೇದಿಕೆ ಕೂಡ ಸಿದ್ಧ ಆಗ್ತಾ ಇತ್ತು. ಅಂದರೆ ವಿಧಾನಸೌಧದಲ್ಲಿ ಇಬ್ಬರು ಸಿಎಂಗಳು ಸೇರಿದಂತೆ ಸಂಬಂಧಪಟ್ಟಂಥ ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಯಾವ ರೀತಿ ಸಮಸ್ಯೆಗೆ ಒಂದು ಬ್ರೇಕ್ ಹಾಕಬೇಕು, ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದು ಒಂದು ಲೆಕ್ಕಾಚಾರವನ್ನು ಇಬ್ಬರು ಸಿಎಂಗಳು ಮಾಡ್ಕೊಂಡಿರೋಂಥದ್ದು. ಯಾಕೆಂದರೆ ಒಂದು ಕಡೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಇರುವಂತಹ ಸಿಎಂ ಅವರಿಗೆ ಒಂದು ಅದು ಕೈ ಜೋಡಿಸಿರುವಂಥದ್ದು, ಅಧಿಕಾರದಲ್ಲಿ ಕೈ ಜೋಡಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ಅವರ ಜೊತೆ ಒಡಂಬಡಿಕೆಯನ್ನು ಮಾಡ್ಕೋಬೇಕು, ಮಾತಾಡಬೇಕು, ಮಾತುಕತೆಗೆ ಮುಂದಾಗಬೇಕು ಅನ್ನೋದು ವಿಪಕ್ಷಗಳು ಕೂಡ ಒಂದು ಕಡೆ ಆಗ್ರಹ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಬೇಕು ಅಂತ ಸಿಎಂ DK ಶಿವಕುಮಾರ್ ಮುಂದಾಗಿದ್ರು. ಆದರೆ ಈಗ ಇರುವಂಥ ಪರಿಸ್ಥಿತಿಯಲ್ಲಿ ಇದು ಸಾಧ್ಯನಾ ಎಂಬ ಚರ್ಚೆಗಳು ಶುರುವಾಗ್ತಾ ಇರುವಂಥದ್ದು. ಆಗಸ್ಟ್ 3ರಂದು ವಿಧಾನಸೌಧಕ್ಕೆ ಭೇಟಿ ಕೊಟ್ಟ ಬಳಿಕ ಇಲ್ಲಿ ಸಭೆಯನ್ನು ಉಭಯ ಸಿಎಂಗಳು, ಎರಡೂ ರಾಜ್ಯದ ಸಿಎಂಗಳು ಕೂತು ಮಾತಾಡ್ತಾರೆ. ಸಮಸ್ಯೆಗೆ ಒಂದಿಷ್ಟು ಪರಿಹಾರ ಸಿಗುತ್ತೆ ಎಂಬ ನಿರೀಕ್ಷೆಗಳು ಹಾಗೂ ಭರವಸೆಗಳು ಕೂಡ ಇತ್ತು. ಆದರೆ ಈಗ ವಿಜಯ್ ಅವರು ರಾಜ್ಯಕ್ಕೆ ಬರ್ತಾರಾ ಎನ್ನುವ ಚರ್ಚೆಗಳು ಶುರುವಾಗಿರುವಂಥದ್ದು. ಕಾರಣ ಈಗಾಗಲೇ ಕಾವೇರಿ ನದಿ ನಿರ್ವಹಣಾ ಸಮಿತಿಯಿಂದ ಆದೇಶ ಬಂದಿತ್ತು. ಅದನ್ನು ಮೇಲ್ಮನವಿಗೆ ಸಲ್ಲಿಸಲಾಗಿತ್ತು. ಅಂದರೆ ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಹೋಗಲಾಗಿತ್ತು. ಅಲ್ಲೂ ತಮಿಳುನಾಡಿಗೆ ಪರವಾಗಿ ಆದೇಶ ಬಂದಿದೆ. ಈಗ ರಾಜ್ಯದಲ್ಲಿ ಒಂದಿಷ್ಟು ಪ್ರತಿಭಟನೆಗಳ ಕಾವು ರಾಜ್ಯ ಸರ್ಕಾರಕ್ಕೆ ಮುಟ್ಟುತ್ತೆ.
ಇದೇ ಬೆನ್ನಲ್ಲೇ ತಮಿಳುನಾಡು ಸಿಎಂ ಏನಾದರೂ ರಾಜ್ಯಕ್ಕೆ ಆಗಮಿಸಿದ್ರೆ ಪ್ರತಿಭಟನೆಯ ಕಾವು ತಮಿಳುನಾಡಿಗೆ ಸಿಎಂಗೆ ತಲುಪುತ್ತೆ ಎಂಬ ಎಚ್ಚರಿಕೆಯನ್ನು ಈಗ ರಾಜ್ಯ ಸರ್ಕಾರ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ವಹಿಸಿಕೊಂಡಿರುವಂಥದ್ದು. ಹೀಗಾಗಿ ಹೆಚ್ಚು ಭದ್ರತೆಯನ್ನು ಕೊಡೋದಕ್ಕೆ ಮತ್ತು ಜನರ ಒಂದು ಪ್ರತಿಭಟನೆಯ ನಿಯಂತ್ರಣ ಮಾಡೋದು ಹೇಗೆ ಅನ್ನೋದು ಕೂಡ ಈಗಾಗಲೇ ಆ ಅಧಿಕಾರಿಗಳು ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ವಿಜಯ್ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆಗಳು ಆಗುತ್ತೆ ಎನ್ನುವ ಒಂದು ಭರವಸೆ ನಿರೀಕ್ಷೆಯನ್ನು ವ್ಯಕ್ತಪಡಿಸಲಾಗಿತ್ತು, ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆದರೆ ಈಗ ಬಂದರೂ ಯಾವ ರೀತಿ ಪ್ರಯೋಜನ ಆಗುತ್ತೆ, ಯಾಕೆಂದರೆ ಒಂದು ಕಡೆ ನಿರ್ವಹಣಾ ಪ್ರಾಧಿಕಾರದಿಂದ ಆ ನೀರು ಬಿಡಬೇಕು ಎಂಬ ಆದೇಶ ಆಗಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಲೇಬೇಕಾಗುತ್ತೆ. ಆದರೆ ರಾಜ್ಯ ಸರ್ಕಾರವೂ ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆಗಳ ಕ್ರಮಗಳನ್ನು ವಹಿಸಬೇಕಾಗಿರೋದು ಇಲ್ಲಿ ದೊಡ್ಡ ಸವಾಲಾಗಿರೋಂಥದ್ದು. ಯಾಕೆಂದರೆ ಈಗಾಗಲೇ ಆ ನಿಯಂತ್ರಣ ಸಮಿತಿಯಿಂದ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಯಿಂದ ಆದೇಶ ಬಂದ ಬಳಿಕ ಕರ್ನಾಟಕ ಕರವೇಗ ಅಂದರೆ ಕರ್ನಾಟಕ ಪಕ್ಷಗಳು ಸಾಕಷ್ಟು ವಿಪಕ್ಷಗಳು ಒಂದು ಆ ಪ್ರತಿಭಟನೆಯನ್ನು ಮಾಡಿದ್ವು. ಜೊತೆಗೆ ಕರವೇ ಸಂಘಟನೆಗಳು ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಬೆಂಗಳೂರಿನ ರಾಜಧಾನಿಯಲ್ಲೂ ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ಸಮೇತ ಹಲವು ಆ ಕಡೆ ಪ್ರತಿಭಟನೆಯನ್ನು ಮಾಡಿದ್ರು. ಜೊತೆಗೆ ಒಂದು ವಿಚಾರವನ್ನು ಈಗ ತಮಿಳುನಾಡು ಸಿಎಂ ವಿಜಯ್ ಅವ್ರ ಮುಂದೆ ಇಟ್ಟಿರುವಂಥದ್ದು, ಅಂದರೆ ಅವರು ಬಂದಂತಹ ಸಂದರ್ಭದಲ್ಲಿ ನಾವು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿಸ್ತೀವಿ, ಆ ಜಲಾಶಯ ಭಾಗದಲ್ಲಿ ಅವರು ನೋಡಲಿ, ವಾಸ್ತವಿಕತೆಯನ್ನು ಅರಿತುಕೊಳ್ಳಲಿ ಎಂಬ ವಿಚಾರವನ್ನು ಈಗ ತಮಿಳುನಾಡು ಸಿಎಂ ಮುಂದೆ ಇಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿರುವಂಥ, ನಾವು ತಮಿಳುನಾಡಿಗೆ ನೀರು ಬಿಡೋಲ್ಲ, ಹಾಗಾಗಿ ನಾವು ಸರ್ವಪಕ್ಷ ಸಭೆ ಕರಿತೀವಿ ಅನ್ನೋದು ಕೂಡ ಈಗ ಹೇಳಿರುವಂಥದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.